ನಮಸ್ಕಾರ ವೀಕ್ಷಕರೇ. ಲೋಕಸಭಾ ಎಲೆಕ್ಷನ್ ಅಖಾಡ ರಂಗೇರ್ತಾ ಇರೋ ಹೊತ್ತಲ್ಲೇ ತಮಿಳುನಾಡಿನಿಂದ ಸೆನ್ಸೇಷನಲ್ ಸುದ್ದಿ ಹೊರಬರ್ತಾ ಇದೆ. ತಮಿಳು ಚಿತ್ರರಂಗದ ಜನಪ್ರಿಯ ನಟ ವಿಜಯ್ ಅಲಿಯಾಸ್ ಜೋಸೆಫ್ ವಿಜಯ್ ಪೊಲಿಟಿಕಲ್ ಪಾರ್ಟಿಯನ್ನ ಅನೌನ್ಸ್ ಮಾಡಿದ್ದಾರೆ. ತಮಿಳಗ ವೆಟ್ರಿ ಕಳಗಂ ಅನ್ನೋ ಪಾರ್ಟಿ ಅನೌನ್ಸ್ ಮಾಡೋ ಮೂಲಕ ಸಿನಿಮಾದಿಂದ ರಾಜಕೀಯಕ್ಕೂ ಕಾಲಿರಿಸಿದ್ದಾರೆ ದಳಪತಿ ವಿಜಯ್. ಅಂದಹಾಗೆ ವಿಜಯ್ ಪಾಲಿಟಿಕ್ಸ್ಗೆ ಬರ್ತಾರೆ ಅನ್ನೋದು ಬಹಳ ವರ್ಷಗಳಿಂದ ಕೇಳಿ ಬರ್ತಾನೆ ಇತ್ತು. ಆದ್ರೆ ಈ ವರ್ಷ ಪಾರ್ಟಿ ಅನೌನ್ಸ್ ಆಗಲಿದೆ ಅನ್ನೋದನ್ನ ಹೆಚ್ಚಿನವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದರಲ್ಲೂ ಲೋಕಸಭಾ ಎಲೆಕ್ಷನ್ ಟೈಮ್ ನಲ್ಲೇ ಮಾಡಿದ್ರಿಂದ ಈ ಬಾರಿ ಸ್ಪರ್ಧಿಸ್ತಾರ ಅಂತ ಯೋಚಿಸೋ ಹೊತ್ತಲ್ಲೇ ಕ್ಲಾರಿಟಿ ಕೂಡ ಸಿಕ್ಕಿದೆ. ಲೋಕಸಭಾ ಎಲೆಕ್ಷನ್ ನಲ್ಲಿ ವಿಜಯ್ ಸ್ಪರ್ಧೆ ಮಾಡಲ್ವಂತೆ. ಬದಲಾಗಿ 2026ರ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ತಮ್ಮ ಪಕ್ಷ ಚುನಾವಣಾ ಅಖಾಡಕ್ಕಿಳಿಯಲಿದೆ ಅಂತ ಹೇಳಿದ್ದಾರೆ. ಈಗ ಎಲ್ಲರಲ್ಲೂ ಕಾಡ್ತಾ ಇರೋ ಡೌಟ್ ಏನಂದ್ರೆ, ಕರ್ನಾಟಕದ ಪಾಲಿಗೆ ವಿಜಯ್ ಎರಡನೇ ಜಯಲಲಿತಾ ಆಗ್ತಾರಾ ಅಂತ. ಹಾಗಿದ್ರೆ ಏನಿದರ ಹಿನ್ನೆಲೆ? ವಿಜಯ್ ಪಾಲಿಟಿಕ್ಸ್ ವರ್ಕೌಟ್ ಆಗುತ್ತಾ? ವಿಜಯ್ಗೆ ರಾಜಕೀಯದಲ್ಲಿ ಬಿಗ್ ಕಾಂಪಿಟೇಟರ್ ಯಾರು? ಸಿನಿಮಾ ಬಿಟ್ಟು ರಾಜಕೀಯಕ್ಕೆ ಬಂದ ಉದ್ದೇಶ ಏನು? ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ತಮಿಳುನಾಡು ರಾಜಕಾರಣದಲ್ಲಿ ಸಿನಿಮಾ ಸ್ಟಾರ್ಗಳು ಪಾಲಿಟಿಕ್ಸ್ಗೆ ಬರೋದು ಹೊಸತೇನಲ್ಲ. ಅದರಲ್ಲೂ ಇಬ್ಬರು ಸ್ಟಾರ್ಗಳನ್ನ ಸಿಎಂ ಕುರ್ಚಿಯಲ್ಲಿ ಕಂಡಿದೆ ತಮಿಳುನಾಡು. ಎಂಜಿಆರ್ ಹಾಗೂ ಜಯಲಲಿತಾ ಬಳಿಕ ಪಾಲಿಟಿಕ್ಸ್ಗೆ ಬಂದ ದೊಡ್ಡ ದೊಡ್ಡ ಸ್ಟಾರ್ಗಳೆಂದ್ರೆ ಅದು ಇತ್ತೀಚೆಗೆ ನಿಧನರಾದ ವಿಜಯಕಾಂತ್ ಬಿಟ್ರೆ ಕಮಲ್ ಹಾಸನ್. ಒಂದು ಲೆಕ್ಕದಲ್ಲಿ ವಿಜಯಕಾಂತ್ ರಾಜಕಾರಣದಲ್ಲಿ ಸ್ವಲ್ಪ ಸಕ್ಸಸ್ ಕಂಡು ವಿಪಕ್ಷ ನಾಯಕರಾಗಿದ್ರು. ಆದರೆ ರಾಜಕಾರಣ ಕಮಲ್ ಹಾಸನ್ ಕೈ ಹಿಡಿಯಲೇ ಇಲ್ಲ. ಸಿನಿಮಾದಲ್ಲಿ ಸಿಕ್ಕ ಫೇಮ್ ಎಲ್ಲ ಪಾಲಿಟಿಕ್ಸ್ಗೆ ಬಂದು ಡ್ಯಾಮೇಜ್ ಆಯ್ತು ಅಂದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಜನ ಭಾರಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಸೂಪರ್ ಸ್ಟಾರ್ ರಜನಿಕಾಂತ್ ಮೇಲೆ. ಆದ್ರೆ ರಜನಿ ಪಾಲಿಟಿಕ್ಸ್ಗೆ ಆರಂಭಿಕ ವಿಘ್ನಗಳೇ ಸಾಕಷ್ಟು ಬಾರಿ ಎದುರಾದವು. ರಜನಿ ಮಕ್ಕಳ ಮಂದ್ರಂ ಸ್ಟಾರ್ಟ್ ಆಗ್ಲೇ ಇಲ್ಲ. ಈಗ ವಿಜಯ್ ತಮ್ಮ ಸರದಿ ಅನ್ನೋ ಹಾಗೆ ತಮಿಳಗ ವೆಟ್ರಿ ಕಳಗಂ ಪಾರ್ಟಿಯನ್ನ ಅನೌನ್ಸ್ ಮಾಡಿದ್ದಾರೆ. ನಾವಾಗ್ಲೇ ಹೇಳಿದ ಹಾಗೆ ವಿಜಯ್ ಕರ್ನಾಟಕದ ಪಾಲಿಗೆ ಎರಡನೇ ಜಯಲಲಿತಾ ಆಗ್ತಾರಾ ಅಂತ. ಅರ್ಥಾತ್ ವಿಜಯ್ ಅಧಿಕಾರಕ್ಕೆ ಬಂದ್ರೆ ಎರಡು ರಾಜ್ಯಗಳ ಮಧ್ಯೆ ಕಾವೇರಿ ಇಶ್ಯೂ ಮತ್ತೆ ಹೆಚ್ಚಾಗಲಿದೆಯಾ ಅಂತ. ಹೌದು, ಜಯಲಲಿತಾ ಸಿಎಂ ಆಗುವುದಕ್ಕೆ ಬಳಸ್ತಾ ಇದ್ದ ಪ್ರಮುಖ ಅಸ್ತ್ರವೇ ಕಾವೇರಿ ವಿಚಾರ. ಎರಡು ರಾಜ್ಯಗಳ ಜನರ ನಡುವೆ ನೀರಿನ ವಿಚಾರವನ್ನ ತಂದಿಟ್ಟು ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಗಲಾಟೆ ಮಾಡಿಸಿ ಕೊನೆಗೆ ಮಂಡ್ಯ ಜನರಿಗೆ ನೀರು ಸಿಗದಂತೆ ಮಾಡಿ ತಮಿಳು ಜನರಿಂದ ಚಪ್ಪಾಳೆ ಗಿಟ್ಟಿಸಿಕೊಂಡು ಅಧಿಕಾರಕ್ಕೇರಿದ್ದು ಗೊತ್ತೇ ಇದೆ. ಇದೇ ಹಾದಿಯಲ್ಲಿ ವಿಜಯ್ ನಡೀತಾರಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಯಾಕಂದ್ರೆ ಕಾವೇರಿ ವಿಚಾರದಲ್ಲಿ ತಮಿಳು ಜನ ಬಯಸೋದು ಅವರ ಸಿನಿಮಾ ಸ್ಟಾರ್ಗಳಿಂದ ಆಕ್ರೋಶ ಹಾಗೂ ಪಂಚಿಂಗ್ ಡೈಲಾಗ್. ಹೇಳಿ ಕೇಳಿ ತಮಿಳಗ ವೆಟ್ರಿ ಕಳಗಂ ಅಂತ ಹೆಸರಿಟ್ಟುಕೊಂಡಿರೋ ವಿಜಯ್ ಭಾಷಾಭಿಮಾನದ ಮೊದಲ ಹೆಜ್ಜೆಯನ್ನ ಇಟ್ಟಾಗಿದೆ. ನಾಡು ಅಂತ ಬಂದಾಗ ನಾವೇ ಮುಂದೆ ಅಂತ ಹೇಳೋದಕ್ಕೆ ಪಕ್ಷದ ಹೆಸರೇ ಸಾಕು. ಹೀಗಿರುವಾಗ ನಾಡಿಗಾಗಿ ಅಂತ ಬಂದಾಗ ಕಾವೇರಿಯನ್ನ ಕೇಳದೆ ಬಿಡ್ತಾರ? ಚಾನ್ಸೇ ಇಲ್ಲ ಅಂತ ಆರಾಮಾಗಿ ಹೇಳ್ಬೋದು. ಇನ್ನು ಎಲ್ಲರಲ್ಲಿರೋ ಇನ್ನೊಂದು ಪ್ರಶ್ನೆ ಏನಂದ್ರೆ, ಸಿನಿಮಾದಲ್ಲಿ ಪೀಕ್ ನಲ್ಲಿರೋವಾಗ್ಲೇ ವಿಜಯ್ ಯಾಕೆ ಪಾಲಿಟಿಕ್ಸ್ಗೆ ಬರ್ತಾ ಇದ್ದಾರೆ ಅಂತ. ಹೌದು, ಸದ್ಯ ವಿಜಯ್ರನ್ನ ನೆಕ್ಸ್ಟ್ ರಜನಿ ಅಂತಲೇ ಕರೆಯಲಾಗ್ತಾ ಇದೆ. ಸದ್ಯದ ಮಟ್ಟಿಗಂತೂ ರಜನಿಯನ್ನ ಬಿಟ್ರೆ ಅತ್ಯಂತ ಅಭಿಮಾನಿಗಳಿರೋದು ವಿಜಯ್ಗೆ. ಅದರಲ್ಲೂ ಯಂಗ್ಸ್ಟರ್ಸ್ ಅಂತೂ ಭಾಗಶಃ ವಿಜಯ್ ಬೆನ್ನಿಗೆ ನಿಂತಿದ್ದಾರೆ. ಹೀಗಿರುವಾಗ ಲಾಂಗ್ ಟರ್ಮ್ ಬಗ್ಗೆ ಆಲೋಚಿಸಿ ಈಗಲೇ ರಾಜಕೀಯಕ್ಕೆ ಧುಮುಕ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಮಲ್ ಹಾಗೂ ರಜನಿ ಎಷ್ಟು ದೊಡ್ಡ ಸ್ಟಾರ್ಸ್ ಅನ್ನೋದನ್ನ ಹೇಳೋದೇ ಬೇಡ. ಅಂತಹ ದಿಗ್ಗಜರೇ ರಾಜಕೀಯದಲ್ಲಿ ಸಕ್ಸಸ್ ಆಗ್ಲಿಲ್ಲ. ಇದಕ್ಕೆ ಕಾರಣ ಹುಡುಕ್ತಾ ಹೋದ್ರೆ ಇಬ್ಬರು ಸಿನಿಮಾದಿಂದ ಸ್ವಲ್ಪ ದೂರ ಆದ ಬಳಿಕ ಅಥವಾ ಹೀರೋ ಚಾರ್ಮ್ ತಗ್ಗಿದ ಬಳಿಕ ಪಾಲಿಟಿಕ್ಸ್ ಕಡೆ ಮುಖ ಹಾಕಿದ್ರು. ಆ ಹೊತ್ತಲ್ಲಿ ಅವರ ಕ್ರೇಜ್ ಕಮ್ಮಿ ಇದ್ದಿದ್ರಿಂದ ಪಾಲಿಟಿಕ್ಸ್ ವರ್ಕೌಟ್ ಆಗ್ಲಿಲ್ಲ. ಈಗ ಆ ತಪ್ಪನ್ನ ಮಾಡಬಾರದು ಅಂತ ವಿಜಯ್ ಯೋಚಿಸಿದ್ದಾರೆ ಎನ್ನಲಾಗಿದೆ. ಕ್ರೇಜ್ ಇರೋವಾಗ್ಲೇ ರಾಜಕೀಯಕ್ಕೆ ಬಂದ್ರೆ ಇಲ್ಲಿ ತಮ್ಮ ಹವಾ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲದೆ ಸುಧಾರಿಸಿಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಕೂಡ ಸಿಗುತ್ತೆ. ಒಂದು ವೇಳೆ ಆಗ್ಲೇ ಇಲ್ಲ ಅಂದ್ರೆ ಹೇಗೂ ಸಿನಿಮಾ ಇದ್ದೇ ಇದೆಯಲ್ಲ ಅನ್ನೋದು ವಿಜಯ್ ಥಾಟ್ ಇರಬಹುದು ಅಂತ ಲೆಕ್ಕ ಹಾಕಲಾಗ್ತಾ ಇದೆ. ಕಳೆದ 10 ವರ್ಷಗಳಿಂದ ರಾಜಕೀಯಕ್ಕೆ ಬರೋ ಸಿಗ್ನಲ್ ಕೊಡ್ತಾ ಇದ್ದ ವಿಜಯ್ ಅವಕಾಶ ಸಿಕ್ಕಾಗಲೆಲ್ಲ ರಾಜ್ಯದ ಅವ್ಯವಸ್ಥೆ ಹಾಗೂ ಜನರು ಸಮಾಜದ ಬಗ್ಗೆ ಮಾತನಾಡ್ತಾ ಇದ್ರು. ಅಲ್ಲದೆ ಅವರ ಇತ್ತೀಚಿನ ಬಹುತೇಕ ಸಿನಿಮಾಗಳಲ್ಲಿ ರಾಜಕೀಯ ಅನ್ನೋದು ಒಂದ್ ಲೈನ್ ಅಲ್ಲಾದ್ರೂ ಬಂದು ಹೋಗ್ತಾ ಇತ್ತು. ಆದ್ರಿಂದ ಅವರ ಇಂಟ್ರೆಸ್ಟ್ ರಾಜಕೀಯದತ್ತ ಇತ್ತು ಅನ್ನೋದು ಸಾಬೀತಾಗ್ತಾ ಇತ್ತು. ದಳಪತಿ ಅಂತ ಕರೆಸಿಕೊಳ್ಳೋ ವಿಜಯ್ಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಇದ್ರು ಒಂದಷ್ಟು ನೆಗೆಟಿವ್ ವಿಚಾರಗಳಿವೆ. ಅದೇನಂದ್ರೆ ವಿಜಯ್ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ದು ಕ್ರಿಶ್ಚಿಯಾನಿಟಿಯನ್ನ ಪ್ರಮೋಟ್ ಮಾಡಿ ಹಣ ಗಳಿಸ್ತಾರೆ ಅನ್ನೋ ಆರೋಪ ಇರೋದು. ಆದ್ರೆ ಇದು ತಮಿಳುನಾಡಿನಲ್ಲಿ ಅವರಿಗೆ ದೊಡ್ಡ ವಿಷಯ ಅಲ್ವೇ ಅಲ್ಲ. ಯಾಕಂದ್ರೆ ದ್ರಾವಿಡ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಮುಳುಗಿರೋ ತಮಿಳುನಾಡು ಜನರು ಕನ್ವರ್ಷನ್ ಬಗ್ಗೆ ಎಲ್ಲ ಯಾವತ್ತೂ ತಲೆ ಕೆಡಿಸಿಕೊಂಡೋರೇ ಅಲ್ಲ.
ಅಲ್ಲಿನ ರಾಜಕೀಯ ವರ್ಕೌಟ್ ಆಗೋದು ದಾನ, ಧರ್ಮ, ಸೆಂಟಿಮೆಂಟ್, ನಾಸ್ತಿಕತೆ, ಓಲೈಕೆ ಹಾಗೂ ಇನ್ನೊಂದಷ್ಟು ವಿಚಾರಗಳಿಂದ. ಇನ್ನು ಪಾಲಿಟಿಕ್ಸ್ಗೆ ಬರೋ ಅಂದಾಜು ಇದ್ದಿದ್ರಿಂದಲೇ ವಿಜಯ್ ಇತ್ತೀಚಿನ ದಿನಗಳಲ್ಲಿ ಚಾರಿಟಿಯಲ್ಲೂ ಕೂಡ ಗುರುತಿಸಿಕೊಳ್ತಾ ಇದ್ರು. ಅಲ್ಲದೆ ಇತ್ತೀಚೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಮ್ಮ ಕಡೆಯಿಂದ ಪುರಸ್ಕಾರ ಮಾಡಿದ್ರು. ಇದೇ ವೇಳೆ ಮಾತನಾಡಿದ್ದ ಅವರು ಪೆರಿಯಾರ್, ಅಂಬೇಡ್ಕರ್ ಹಾಗೂ ಕಾಮರಾಜರಂತಹ ವ್ಯಕ್ತಿಗಳನ್ನ ಓದಿ ತಿಳಿದುಕೊಳ್ಳಿ ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ್ರು. ಅಲ್ಲಿಗೆ ವಿಜಯ್ ಕೂಡ ದ್ರಾವಿಡ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡೇ ರಾಜಕಾರಣ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಇನ್ನು ವಿಜಯ್ ಪಾಲಿಟಿಕ್ಸ್ಗೆ ಬಂದ ಟೈಮ್ ಪಕ್ಕಾ ಇದೆ ಅನ್ನೋದಕ್ಕೆ ಹಲವು ಕಾರಣಗಳಿವೆ. ಅದೇನೆಂದ್ರೆ ತಮಿಳುನಾಡಲ್ಲಿ ದಶಕಗಳಿಂದ ರಾರಾಜಿಸಿದ್ದ ಪಕ್ಷಗಳಿಗೆ ಪ್ರಬಲ ನಾಯಕರಿಲ್ಲ ಅನ್ನೋದು. ಜಯಲಲಿತಾ ನಂತರ ಎಐಎಡಿಎಂಕೆ ಪಾತಾಳ ಕಾಣ್ತಾ ಇದೆ. ಕರುಣಾನಿಧಿ ಬಳಿಕ ಸ್ಟಾಲಿನ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ರು ಈಗಾಗಲೇ ಆಡಳಿತ ವಿರೋಧಿ ಅಲೆ ತಾರಕಕ್ಕೇರಿದೆ. ಅಲ್ಲದೆ ಸ್ಟಾಲಿನ್ ಕೂಡ ದ್ರಾವಿಡ ಕಾನ್ಸೆಪ್ಟ್ ನಲ್ಲಿ ರಾಜಕಾರಣ ಮಾಡೋದ್ರಿಂದ ಅದೇ ದಾರಿಯಲ್ಲಿ ಬಂದ್ರೆ ವಿಜಯ್ ತಾಕತ್ ಏನು ಅನ್ನೋದು ಗೊತ್ತಾಗುತ್ತೆ. ಅಲ್ಲದೆ ಇಬ್ಬರಿಗೂ ಇರೋದು ಕಾಮನ್ ವೋಟರ್ಸ್, ಯಾರೊಂದಿಗೂ ಮೈತ್ರಿ ಇಲ್ಲ ಅಂತ ಈಗಾಗಲೇ ವಿಜಯ್ ಹೇಳಿರೋದ್ರಿಂದ ವಿಜಯ್ ವರ್ಸಸ್ ಸ್ಟಾಲಿನ್ ಅಂತ ಹೇಳ್ಬಹುದು. ಆದ್ರೆ ನಿಜಕ್ಕೂ ವಿಜಯ್ಗೆ ದೊಡ್ಡ ಸವಾಲಾಗೋದು ಬಿಜೆಪಿಯ ಅಣ್ಣಾಮಲೈ. ಹೌದು, ಬಿಜೆಪಿಯ ನೆರಳೇ ಇಲ್ಲದ ತಮಿಳುನಾಡಲ್ಲಿ ಅಣ್ಣಾಮಲೈ ಹವಾ ಹೇಗಿದೆ ಅನ್ನೋದು ದಿನ ದಿನಕ್ಕೂ ಗೊತ್ತಾಗ್ತಾ ಇದೆ. ಒಂದರ್ಥದಲ್ಲಿ ಬಿಜೆಪಿ ಒಪ್ಪದ ತಮಿಳು ಜನರು ಅಣ್ಣಾಮಲೈ ನಾಯಕತ್ವವನ್ನ ಒಪ್ಪಿಕೊಳ್ತಾರೆ. ಅದಕ್ಕೆ ಕಾರಣ ಅಣ್ಣಾಮಲೈ ಬಳಿ ಎಲ್ಲದಕ್ಕೂ ಉತ್ತರ ಇದೆ ಅನ್ನೋದು, ಅದು ಕೂಡ ಸಮರ್ಥವಾದ ಉತ್ತರ ಇದೆ ಅನ್ನೋದು, ಅಲ್ಲದೆ ಒಂದು ವಿಷನ್ ಇದೆ ಅನ್ನೋದು. ಹೌದು, 10 ಚಾನೆಲ್ಗಳ ಮೂಲಕ ತಮ್ಮದೇ ಪಕ್ಷವನ್ನ ಪ್ರಮೋಟ್ ಮಾಡಿ ಉಳಿದವರನ್ನ ಸಿಕ್ಕಿಸೋ ತಂತ್ರವನ್ನ ಡಿಎಂಕೆ ತಲತಲಾಂತರದಿಂದ ಮಾಡ್ತಾ ಬಂದಿದ್ರು ಅಣ್ಣಾಮಲೈ ಅವೆಲ್ಲವನ್ನ ಮೀರಿ ಹೋಗ್ತಿದ್ದಾರೆ. ವಿಪಕ್ಷ ಏನೇ ಕೇಳಿದ್ರು ಸಾಕ್ಷಿ ಸಮೇತ ಅಣ್ಣಾಮಲೈ ಉತ್ತರಿಸಿದ್ರೆ ಅಣ್ಣಾಮಲೈ ಸವಾಲುಗಳಿಗೆ ವಿಪಕ್ಷಗಳು ಉತ್ತರಿಸದೆ ಜಾರಿಕೊಳ್ಳೋ ಪರಿಸ್ಥಿತಿ ಬಂದಿದೆ. ಅದರಲ್ಲೂ ಗ್ರೌಂಡ್ ಲೆವೆಲ್ ನಲ್ಲಿ ಬಹಳಷ್ಟು ಜನರು ಅಣ್ಣಾಮಲೈ ನಾಯಕತ್ವವನ್ನ ಹಾಗೂ ಅವರು ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿರೋ ರೀತಿಯನ್ನ ಒಪ್ಪಿಕೊಂಡಿದ್ದಾರೆ. ಈ ಬಾರಿ ಲೋಕಸಭಾ ಎಲೆಕ್ಷನ್ ನಲ್ಲಿ ಅಣ್ಣಾಮಲೈ ಅಸಲಿ ತಾಕತ್ತು ಗೊತ್ತಾಗಲಿದೆ. ಖಾತೆ ಓಪನ್ ಆಗೋದರ ಜೊತೆಗೆ ಒಂದಷ್ಟು ಸೀಟ್ ಬಿಜೆಪಿಗೆ ಬಂದಿದ್ದೇ ಹೌದಾದ್ರೆ ಅಣ್ಣಾಮಲೈ ಪ್ರಬಲ ಎದುರಾಳಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಅದರಲ್ಲೂ ವಿಜಯ್ಗಿಂತಲೂ ಅಣ್ಣಾಮಲೈ ಚಿಕ್ಕವರಾಗಿರೋದ್ರಿಂದ ಯೂತ್ ಅನ್ನೋ ಫ್ಯಾಕ್ಟರ್ ನಲ್ಲಿ ಅಣ್ಣಾಮಲೈಯನ್ನ ಬೀಟ್ ಮಾಡೋಕೆ ಸಾಧ್ಯವಿಲ್ಲ. ಜೊತೆಗೆ IPS ಅನುಭವ ಇರೋದ್ರಿಂದ ಪ್ರತಿ ಹಂತದಲ್ಲೂ ಇಬ್ಬರ ಮಧ್ಯೆ ಪೈಪೋಟಿ ಇದ್ದೇ ಇರುತ್ತೆ. ಇತ್ತ ವಿಜಯ್ಗೆ ಪ್ಲಸ್ ಪಾಯಿಂಟ್ ಏನು ಅಂತ ನೋಡೋದಾದ್ರೆ ಅದು ಮೋದಿಯನ್ನ ವಿರೋಧಿಸೋದು. ನಿಖರ ಕಾರಣ ಇಲ್ಲದೆ ಇದ್ರೂ ಮೋದಿಯನ್ನ ವಿರೋಧಿಸೋ ವರ್ಗ ತಮಿಳುನಾಡಲ್ಲಿದೆ. ಆದ್ರೆ ಈ ವರ್ಗದ ವೋಟ್ ಕಂಪ್ಲೀಟ್ ವಿಜಯ್ಗೆ ಬಾರದೆ ಡಿಎಂಕೆ ತೆಕ್ಕೆಗೂ ಹೋಗೋದ್ರಿಂದ ಜನ ಯಾರ ಕೈ ಹಿಡಿತಾರೆ ಅನ್ನೋ ಕುತೂಹಲವಿದೆ. ಅಂದಹಾಗೆ ಪಾಲಿಟಿಕ್ಸ್ ಅನ್ನೋದು ಎಲ್ಲಾ ನಟರ ಕೈ ಹಿಡಿಯುತ್ತೆ ಅನ್ನೋದನ್ನ ಖಂಡಿತವಾಗಿಯೂ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಕೋಟ್ಯಂತರ ಅಭಿಮಾನಿಗಳಿರೋ ಮಾಸ್ ಹೀರೋ ಆಂಧ್ರದ ಪವನ್ ಕಲ್ಯಾಣ್ ಹೇಗೆ ಒದ್ದಾಡ್ತಾ ಇದ್ದಾರೆ ಅನ್ನೋದು ಕಣ್ಮುಂದೆಯೇ ಇದೆ. ಅಲ್ಲದೆ ಚಿರಂಜೀವಿ, ಕಮಲ್, ರಜನಿಯೇ ಸಕ್ಸಸ್ ಆಗದೆ ಇರೋದ್ರಿಂದ ವಿಜಯ್ ಕತೆ ಏನಾಗಬಹುದು ಅನ್ನೋದನ್ನ ಈಗಲೇ ಹೇಳೋದಕ್ಕೆ ಅಸಾಧ್ಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.